ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಫೈಎಸ್. ಶ್ರೀಮಂತ ಜನರು ವಾಸ ಮಾಡ್ತಿದ್ದ ಒಂದು ದೊಡ್ಡ ಸೊಸೈಟಿ ಒಳಗಡೆ ಒಂದು ದಿನ ರಾತ್ರಿ ಒಬ್ಬಳು ಮಹಿಳೆ ನಿಗೂಢವಾಗಿ ಕೊಲೆಯಾಗ್ತಾಳೆ. ಈ ಕೊಲೆ ಕೇಸನ್ನ ಪೊಲೀಸರು ಹಲವು ದಿನ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಆ ಕೊಲೆಯ ಆರೋಪ ಚಿತ್ರದ ಹೀರೋ ಆಗಿರುವ ಕಾನ್ಸ್ಟೇಬಲ್ ರಾಜ ಮೇಲೆ ಬರುತ್ತೆ. ರಾಜ, ನಾನು ಈ ಕೊಲೆಯನ್ನ ಮಾಡಿಲ್ಲ, ನನ್ನನ್ನ ಯಾರೋ ಈ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನಿಜವಾದ ಕೊಲೆಗಾರನನ್ನ ಕಂಡುಹಿಡಿಯೋದಕ್ಕೆ ತಾನು ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಒಬ್ಬ ನಿಗೂಢ ವ್ಯಕ್ತಿ ಚಿತ್ರದ ಹೀರೋಯಿನ್ಗೆ ಪ್ರತಿದಿನ ಫೋನ್ ಮಾಡ್ತಿರ್ತಾನೆ. ಅಷ್ಟಕ್ಕೂ ಆ ಕೊಲೆ ಮಾಡಿದ ನಿಜವಾದ ಕೊಲೆಗಾರ ಯಾರು ಹಾಗೂ ಆ ಕೊಲೆ ಮಾಡೋದಕ್ಕೆ ಕಾರಣ ಏನು? ಚಿತ್ರದ ಹೀರೋ ರಾಜಕ್ಕೆ ಈ ಕೊಲೆಯ ಕೇಸ್ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ? ಹಾಗೂ ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ 500 ವರ್ಷಗಳ ಹಿಂದಿನ ಒಂದು ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು 2018ರಲ್ಲಿ ಬಿಡುಗಡೆಯಾಗಿದ್ದ ರಾಜ ರಂಗೂಸ್ಕಿ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ನಲ್ಲಿ ಶಿವ ಎಂಬ ಒಬ್ಬ ಹುಡುಗ ರಾತ್ರಿ ಹೊತ್ತು ತನ್ನ ಕಾರ್ನಲ್ಲಿ ಅರ್ಜೆಂಟ್ ಆಗಿ ಎಲ್ಲಿಗೋ ಹೋಗುತ್ತಿರುವಾಗ ರಸ್ತೆಯಲ್ಲಿ ಯಾರೋ ಒಬ್ಬನಿಗೆ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡುತ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ನಂತರದ ಸೀನ್ ನಲ್ಲಿ ಎಂದಿನಂತೆ ಚಿತ್ರದ ಹೀರೋ ಕಾನ್ಸ್ಟೇಬಲ್ ರಾಜ ತಮ್ಮ ಪೊಲೀಸ್ ಸ್ಟೇಷನ್ ನ ಲಿಮಿಟ್ ನಲ್ಲಿ ಬರುವ ಒಂದು ದೊಡ್ಡ ಸೊಸೈಟಿಗೆ ಸೆಕ್ಯೂರಿಟಿ ರೌಂಡ್ಸ್ಗೆ ಅಂತ ಬಂದಿರ್ತಾನೆ. ಆಗ ಅಲ್ಲೇ ವಾಸ ಮಾಡ್ತಿದ್ದ ಚಿತ್ರದ ಹೀರೋಯಿನ್ ರಂಗೂಸ್ಕಿ ಚಿಕ್ಕ ಮಕ್ಕಳ ಜೊತೆ ಆಟವಾಡ್ತಿರೋದನ್ನ ನೋಡ್ತಾನೆ. ರಾಜಗೆ ಆಕೆಯನ್ನ ನೋಡಿದ ಮೊದಲ ನೋಟದಲ್ಲೇ ಇಷ್ಟವಾಗ್ತಾಳೆ. ಮರುದಿನ ಬೆಳಿಗ್ಗೆ ರಾಜ ತನ್ನ ಕೊಲೀಗ್ ಜೊತೆ ಮಾರ್ಕೆಟ್ಗೆ ಬಂದಿದ್ದಾಗ ಅಲ್ಲಿಗೆ ಹೀರೋಯಿನ್ ರಂಗೂಸ್ಕಿ ಕೂಡ ಬಂದಿರ್ತಾಳೆ. ರಂಗೂಸ್ಕಿಗೆ ಅರ್ಜೆಂಟ್ ಆಗಿ ಏನನ್ನೋ ನೋಟ್ ಮಾಡಿಕೊಳ್ಳೋದಕ್ಕೆ ಒಂದು ಪೆನ್ ಬೇಕಾಗಿರುತ್ತೆ. ತನ್ನ ಬಳಿ ಪೆನ್ ಇಲ್ಲದಿರುವ ಕಾರಣ ಅಲ್ಲೇ ನಿಂತಿದ್ದ ರಾಜನ ಬಳಿ ಇದೆಯಾ ಅಂತ ಕೇಳ್ತಾಳೆ. ಇದೇ ಚಾನ್ಸ್ ಅನ್ಕೊಂಡ ರಾಜ ತನ್ನ ಬಗ್ಗೆ ಆಕೆಗೆ ಪರಿಚಯ ಮಾಡಿಕೊಳ್ತಾನೆ. ರಂಗೂಸ್ಕಿ ಕೂಡ ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ ಆಕೆ ಒಬ್ಬಳು ಸ್ಟೋರಿ ರೈಟರ್ ಅಂತ. ಆಗ ರಾಜನ ಜೊತೆಗಿದ್ದ ಭಾಸ್ಕರ್ ಎಂಬ ಕೊಲೀಗ್ ಅವನಿಗೆ ಬಿಲ್ಡಪ್ ಕೊಡೋದಕ್ಕೆ ಅಂತ ನಮ್ಮ ರಾಜನಿಗೂ ಕೂಡ ಕ್ರೈಮ್ ಸ್ಟೋರೀಸ್ ಅಂದ್ರೆ ತುಂಬಾನೇ ಇಷ್ಟ, ಈತನ ಬಳಿ ಹಲವಾರು ಕ್ರೈಮ್ ಸ್ಟೋರಿಯ ಫೈಲ್ಸ್ ಗಳು ಇದೆ ಅಂತ ಹೇಳ್ತಾನೆ. ಹೌದಾ, ನನಗೆ ಕ್ರೈಮ್ ಸ್ಟೋರೀಸ್ ಗಳನ್ನ ಓದೋದು ಅಂದ್ರೆ ತುಂಬಾ ಇಷ್ಟ, ನಿಮ್ಮ ಬಳಿ ಇರುವ ಕ್ರೈಮ್ ಸ್ಟೋರೀಸ್ ಗಳನ್ನ ನನಗೆ ಕೊಡ್ತೀರಾ ಅಂತ ರಂಗೂಸ್ಕಿ ಕೇಳ್ತಾಳೆ. ಸರಿ ಅಂತ ರಾಜ ಮರುದಿನ ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಿದ್ದ ಒಂದಷ್ಟು ಹಳೆಯ ಕ್ರೈಮ್ ಸ್ಟೋರಿ ಕೇಸ್ ಗಳ ಫೈಲ್ ಗಳನ್ನ ತಂದು ಕೊಡ್ತಾನೆ. ಹೀಗೆ ದಿನಗಳು ಕಳೆದಂತೆ ಇವರಿಬ್ಬರ ಮಧ್ಯ ಫ್ರೆಂಡ್ಶಿಪ್ ಹೆಚ್ಚಾಗುತ್ತೆ. ಇಬ್ಬರು ಒಟ್ಟಿಗೆ ಸುತ್ತಾಡೋದು, ಶಾಪಿಂಗ್ ಮಾಡೋದನ್ನೆಲ್ಲ ಶುರು ಮಾಡಿಕೊಳ್ತಾರೆ. ಮರುದಿನ ಬೆಳಿಗ್ಗೆ ರಾಜ ಹಾಗೂ ಭಾಸ್ಕರ್ ರಂಗೂಸ್ಕಿ ವಾಸ ಮಾಡ್ತಿದ್ದ ಆ ಸೊಸೈಟಿಗೆ ಎಂದಿನಂತೆ ರೌಂಡ್ಸ್ಗೆ ಬರ್ತಾರೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುತ್ತೆ ಆ ಸೊಸೈಟಿಗೆ ರಾಜ ಹಾಗೂ ಭಾಸ್ಕರ್ ತುಂಬಾ ದಿನಗಳಿಂದ ರೌಂಡ್ಸ್ಗೆ ಬರ್ತಿದ್ದ ಕಾರಣ ಅಲ್ಲಿದ್ದ ಮರಿಯಾ ಎಂಬ ಒಬ್ಬಳು ವಯಸ್ಸಾದ ಮಹಿಳೆ ಇವರಿಬ್ಬರಿಗೆ ತುಂಬಾನೇ ಪರಿಚಯ ಆಗಿರ್ತಾಳೆ. ಆಕೆ ಈ ರಾಜ ಹಾಗೂ ಭಾಸ್ಕರ್ನನ್ನ ತನ್ನ ಮಕ್ಕಳ ರೀತಿ ಟ್ರೀಟ್ ಮಾಡ್ತಿರ್ತಾಳೆ. ರಾಜ ಮರಿಯಾ ಜೊತೆ ಮಾತನಾಡುತ್ತಾ ಅಲ್ಲೇ ಇದ್ದ ಒಂದು ಹಳೆಯ ಆಂಟಿಕ್ ಪೀಸ್ ಚಾಕುವನ್ನ ನೋಡೋದಕ್ಕೆ ಅಂತ ಹೋಗಿ ಅದನ್ನ ಜಸ್ಟ್ ಮಿಸ್ ಬೀಳಿಸಿ ಬಿಡೋದ್ರಲ್ಲಿರ್ತಾನೆ. ಅದನ್ನ ನೋಡಿದ ರಾಜ ಅದೊಂದು ಆಂಟಿಕ್ ಪೀಸ್ ತುಂಬಾನೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡುವಂತ ರೇಗ್ತಾಳೆ. ದಿನಗಳು ಕಳೆದಂತೆ ರಾಜ ರಂಗೂಸ್ಕಿಯನ್ನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಆಕೆಗೆ ಗೊತ್ತಾಗದ ಹಾಗೆ ಆಕೆಯ ಮನೆ ಬಳಿ ಗಿಫ್ಟ್ ಗಳನ್ನ ತಂದು ಇಟ್ಟು ಹೋಗೋದಕ್ಕೆ ಶುರು ಮಾಡಿರ್ತಾನೆ. ಆ ದಿನ ರಾತ್ರಿ ರಾಜ ಆಕೆಗೆ ಕಾಲ್ ಮಾಡ್ತಾನೆ. ಆದ್ರೆ ತನ್ನ ವಾಯ್ಸ್ ಅನ್ನ ಚೇಂಜ್ ಮಾಡಿ, ನನಗೆ ನೀನಂದ್ರೆ ತುಂಬಾನೇ ಇಷ್ಟ, ನೀನು ಆ ರಾಜ ಜೊತೆ ಸುತ್ತಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ, ಇನ್ಮೇಲೆ ಅವನ ಜೊತೆ ಸುತ್ತಾಡಬೇಡ ಅಂತ ವಾರ್ನ್ ಮಾಡಿ ಫೋನ್ ಅನ್ನ ಕಟ್ ಮಾಡ್ತಾನೆ. ರಾಜ ರಂಗೂಸ್ಕಿಗೆ ಆಟ ಆಡಿಸ್ಬೇಕು ಅಂತ ಈ ರೀತಿ ಮಾಡ್ತಿರ್ತಾನೆ. ತಾನು ರಾಜ ಜೊತೆ ಸುತ್ತಾಡ್ತಿರೋದನ್ನ ಯಾರು ನೋಡಿ ಈ ರೀತಿ ಕಾಲ್ ಮಾಡ್ತಿದ್ದಾರಲ್ಲ ಅಂತ ರಂಗೂಸ್ಕಿಗೆ ತಲೆ ಕೆಡುತ್ತೆ. ಮರುದಿನ ಬೆಳಿಗ್ಗೆ ಆಕೆ ರಾಜಕ್ಕೆ ಕಾಲ್ ಮಾಡಿ ಒಂದು ಕಾಫಿ ಶಾಪ್ ಗೆ ಬಂದು ನನ್ನನ್ನ ಭೇಟಿ ಮಾಡುವಂತ ಹೇಳಿರ್ತಾಳೆ. ಆಕೆ ಒಂದು ರೀತಿ ಟೆನ್ಷನ್ ಅಲ್ಲಿ ಇರೋದನ್ನ ನೋಡಿದ ರಾಜ ಆಕೆಗೆ ಮತ್ತಷ್ಟು ಆಟ ಆಡಿಸ್ಬೇಕು ಅಂತ ಅಲ್ಲೇ ಪಕ್ಕದಲ್ಲಿ ಬಂದು ಮತ್ತೆ ತನ್ನ ವಾಯ್ಸ್ ಅನ್ನ ಚೇಂಜ್ ಮಾಡಿ ಆಕೆಗೆ ಫೋನ್ ಮಾಡ್ತಾನೆ. ನೀನು ಈಗಲೂ ಆ ರಾಜ ಜೊತೆ ಸುತ್ತಾಡ್ತಿದ್ಯಾ, ನೋಡ್ತಿರು ಇನ್ನು 5 ನಿಮಿಷದಲ್ಲಿ ಆತ ಇಲ್ಲಿಂದ ಹೋಗುವ ಹಾಗೆ ಮಾಡ್ತೀನಿ, ಅದು ಹೇಗೆ ನೀನು ಅವನ ಜೊತೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತೀಯೋ ನಾನು ಕೂಡ ನೋಡ್ತೀನಿ ಅಂತ ಚಾಲೆಂಜ್ ಮಾಡಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇದಾದ ನಂತರ ರಾಜ ವಾಪಸ್ ಟೇಬಲ್ ಗೆ ಬಂದು ಕೂರ್ತಾನೆ. ಆಗ ತಮ್ಮ ಕಮಿಷನರ್ ತನಗೆ ಕಾಲ್ ಮಾಡ್ತಿದ್ದಾರೆ ಅನ್ನುವ ರೀತಿ ಆಕ್ಟ್ ಮಾಡ್ತಾ, ನಾನು ತಕ್ಷಣವೇ ಪೊಲೀಸ್ ಸ್ಟೇಷನ್ ಗೆ ಹೋಗ್ಬೇಕಂತೆ, ಏನೋ ಕೆಲಸ ಇದೆಯಂತೆ, ನಾನು ಮತ್ತೆ ಬಂದು ನಿನ್ನನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ. ಇದನ್ನ ನೋಡಿದ ರಂಗೂಸ್ಕಿಗೆ ನನಗೆ ಫೋನ್ ಮಾಡ್ತಿರೋದು ಯಾರಾಗಿರಬಹುದು, ಆದಾಯಕ್ಕೆ ನನ್ನ ಪರ್ಸನಲ್ ಲೈಫ್ ನಲ್ಲಿ ಇಂಟರ್ಫಿಯರ್ ಆಗ್ತಿದ್ದಾನೆ ಅಂತ ತುಂಬಾನೇ ಕೋಪ ಬರುತ್ತೆ. ಆ ದಿನ ರಾತ್ರಿ ರಾಜಕ್ಕೆ ಫೋನ್ ಮಾಡಿ ತಕ್ಷಣವೇ ಮನೆಗೆ ಬಾ ಅಂತ ಕರೀತಾಳೆ. ಆತನಿಗೆ ರಾಜ, ಕೆಲವು ದಿನಗಳಿಂದ ಯಾರೋ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಿದ್ದಾನೆ, ನಿನ್ನ ಜೊತೆ ಮಾತನಾಡಬೇಡ ಸುತ್ತಾಡಬೇಡ ಅಂತ ವಾರ್ನಿಂಗ್ ಮಾಡ್ತಿದ್ದಾನೆ, ಅವನಿಗೆ ನಾನು ಹೇಗಾದ್ರೂ ಮಾಡಿ ಬುದ್ಧಿ ಕಲಿಸಲೇಬೇಕು, ನನಗೆ ಗೊತ್ತಿದೆ ಆತ ಖಂಡಿತವಾಗಿಯೂ ಈಗಲೂ ನನ್ನನ್ನ ವಾಚ್ ಮಾಡ್ತಿರ್ತಾನೆ, ನೀನೊಂದು ಕೆಲಸ ಮಾಡು, ನನಗೆ ಕಿಸ್ ಮಾಡ್ತಿರುವ ರೀತಿ ಆಕ್ಟ್ ಮಾಡು. ಅದನ್ನು ನೋಡಿದ ಅವನಿಗೆ ನಾವಿಬ್ಬರು ಪ್ರೀತಿ ಮಾಡ್ತಿದ್ದೀವಿ ಅಂತ ಅನ್ನಿಸಿ ನನಗೆ ಫೋನ್ ಮಾಡೋದನ್ನ ಬಿಡಬಹುದು ಅಂತ ಹೇಳ್ತಾಳೆ. ಆದ್ರೆ ರಾಜ ನೋಡಿದ್ರೆ ಆಕೆಗೆ ನಿಜವಾಗಿ
ನಿಜವಾಗಿಯೂ ಕಿಸ್ ಮಾಡಿ ನಾನು ನಿನ್ನನ್ನ ಲವ್ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ರಂಗುಸ್ಕಿ ರಾಜನ ಮನೆಗೆ ಬರ್ತಾಳೆ. ನಾನು ಕೂಡ ಹಲವು ದಿನಗಳಿಂದ ನಿನ್ನನ್ನ ಇಷ್ಟಪಡ್ತಿದ್ದೀನಿ ಅಂತ ಅವನ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡಿಕೊಳ್ತಾಳೆ. ರಾಜಗೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಈಗಲೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ರಂಗುಸ್ಕಿಗೆ ಒಂದು ಅನ್ನೋನ್ ನಂಬರ್ ನಿಂದ ಕಾಲ್ ಬರುತ್ತೆ. ಆ ವ್ಯಕ್ತಿ ನನಗೆ ಸಿಗದೇ ಇರೋದನ್ನ ಆ ರಾಜಗೂ ಕೂಡ ನಾನು ಸಿಗೋದಕ್ಕೆ ಬಿಡೋದಿಲ್ಲ, ನಿಮ್ಮಿಬ್ಬರ ಲವ್ ಫೇಲ್ಯೂರ್ ಆಗೋ ಹಾಗೆ ನಾನು ಮಾಡ್ತೀನಿ ಅಂತ ವಾರ್ನ್ ಮಾಡಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಇದನ್ನ ನೋಡಿದ ರಾಜಕ್ಕೆ ಒಂದೇ ಸಾರಿ ಶಾಕ್ ಆಗುತ್ತೆ. ಅಷ್ಟಕ್ಕೂ ಇಷ್ಟು ದಿನ ನಾನೇ ಅಲ್ವಾ ವಾಯ್ಸ್ ಚೇಂಜ್ ಮಾಡಿ ರಂಗುಸ್ಕಿಗೆ ಫೋನ್ ಮಾಡಿ ಆಟ ಆಡಿಸ್ತಿದ್ದೆ, ಆದ್ರೆ ಈಗ ನೋಡಿದ್ರೆ ಯಾರೋ ನಿಜವಾಗಿಯೂ ಈಕೆಗೆ ಫೋನ್ ಮಾಡ್ತಿದ್ದಾನಲ್ಲ ಅಂತ ತುಂಬಾನೇ ತಲೆ ಕೆಡುತ್ತೆ. ರಂಗುಸ್ಕಿಗೆ ಕಾಲ್ ಮಾಡಿದ ಆ ನಂಬರ್ ಅನ್ನ ಪೊಲೀಸ್ ಸ್ಟೇಷನ್ಗೆ ಬಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅನ್ನೋನ್ ವ್ಯಕ್ತಿ ರಾಜನ ಹೆಸರಿನಲ್ಲೇ ಆ ಸಿಮ್ ಅನ್ನ ಪರ್ಚೇಸ್ ಮಾಡಿದ್ದಾನೆ ಅಂತ. ಅದೇ ಸಮಯಕ್ಕೆ ರಂಗುಸ್ಕಿಗೆ ಕಾಲ್ ಮಾಡಿದ ಅನ್ನೋನ್ ವ್ಯಕ್ತಿ ರಾಜಾಗೂ ಕಾಲ್ ಮಾಡ್ತಾನೆ. ನನಗೆ ಸಿಗದೇ ಇರುವ ಆಕೆಯನ್ನ ನಿನಗೂ ಕೂಡ ಸಿಗೋದಕ್ಕೆ ಬಿಡೋದಿಲ್ಲ, ಈ ರಾತ್ರಿನೇ ಆಕೆಯನ್ನ ನಾನು ಕೊಲೆ ಮಾಡ್ತೀನಿ, ನಿನ್ನ ಕೈಲಾದ್ರೆ ಆಕೆಯನ್ನ ಕಾಪಾಡ್ಕೋ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಹೆದರಿಕೊಂಡ ರಾಜ ತಕ್ಷಣವೇ ರಂಗುಸ್ಕಿಯ ಮನೆಗೆ ಬರ್ತಾನೆ. ಒಳಗಡೆ ಬಂದು ನೋಡಿದ್ರೆ ಆಕೆಗೆ ಏನು ಕೂಡ ಆಗಿರೋದಿಲ್ಲ. ಆಕೆಗೆ ಏನು ಆಗಿಲ್ಲ ಅಂತ ಗೊತ್ತಾಗಿ ರಾಜ ನಿಟ್ಟುಸಿರು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ನೋಡಿದ್ರೆ ರಂಗುಸ್ಕಿಯ ಸೊಸೈಟಿಗೆ ಪೊಲೀಸರು ಬಂದಿರ್ತಾರೆ. ಕಾರಣ ಏನಂದ್ರೆ ಹಿಂದಿನ ದಿನ ರಾತ್ರಿ ಶಾಕಿಂಗ್ಲಿ ರಾಜ ಆಗಾಗ ಮರಿಯಾ ಎಂಬ ಮಹಿಳೆಯ ಮನೆಗೆ ಹೋಗ್ತಿದ್ದ ಅಲ್ವಾ, ಆಕೆಯನ್ನ ಯಾರೋ ಕೊಲೆ ಮಾಡಿಬಿಟ್ಟಿರ್ತಾರೆ. ಈ ವಿಷಯ ಗೊತ್ತಾಗಿ ರಾಜ ಕೂಡ ಅಲ್ಲಿಗೆ ಬಂದಿರ್ತಾನೆ. ಆದ್ರೆ ಒಂದು ರೀತಿ ಗಾಬರಿಯಾಗಿದ್ದ ಆತ ಅಲ್ಲೇ ಇಟ್ಟಿದ್ದ ಒಂದು ಬಿಲ್ ಅನ್ನ ಯಾರಿಗೂ ಕಾಣದ ಹಾಗೆ ತನ್ನ ಜೇಬಿನ ಒಳಗಡೆ ಇಟ್ಟುಕೊಳ್ತಾನೆ. ಈ ಕೊಲೆಯ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಇನ್ಸ್ಪೆಕ್ಟರ್ ಪ್ರಕಾಶ್ ಆ ಸೊಸೈಟಿಯ ಸೆಕ್ಯೂರಿಟಿಯನ್ನ ಕೇಳಿದಾಗ, ಸರ್ ನಾನು ಬೆಳಿಗ್ಗೆ ಎಂದಿನಂತೆ ನ್ಯೂಸ್ ಪೇಪರ್ ಕೊಡೋದಕ್ಕೆ ಅಂತ ಮರಿಯಾ ಮೇಡಮ್ ಅವರ ಮನೆಗೆ ಹೋಗಿ ನೋಡಿದ್ರೆ ಅವರ ಡೆಡ್ ಬಾಡಿ ನೆಲದ ಮೇಲೆ ಬಿದ್ದಿತ್ತು. ನನಗೆ ತುಂಬಾನೇ ಭಯ ಆಯ್ತು. ತಕ್ಷಣವೇ ನಾನು ಪೊಲೀಸರಿಗೆ ಫೋನ್ ಮಾಡಿ ಇದನ್ನ ಇನ್ಫಾರ್ಮ್ ಮಾಡಿದೆ ಅಂತ ಹೇಳ್ತೇನೆ. ಆಗ ಅಲ್ಲೇ ನಿಂತಿದ್ದ ಒಬ್ಬ ವ್ಯಕ್ತಿ, ಸರ್ ನಿನ್ನೆ ರಾತ್ರಿ ಮರಿಯಾ ಅವರ ಮನೆಯ ಬಳಿ ಕೆಂಪು ಕಲರ್ ನ ಶರ್ಟ್ ಹಾಕಿಕೊಂಡಿದ್ದ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದನ್ನ ನಾನು ಗಮನಿಸಿದ್ದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಆಫೀಸರ್ ಪ್ರಕಾಶ್ ಒಂದು ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ಮತ್ತೊಂದು ಕಡೆ ರಾಜ ಮರಿಯಾಳ ಮನೆಯ ಪಕ್ಕದಲ್ಲಿ ಇದ್ದ ಆ ಮನೆಯ ಸಿಸಿಟಿವಿ ಫುಟೇಜ್ ಅನ್ನ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಡಿಲೀಟ್ ಮಾಡಿಬಿಡ್ತಾನೆ. ಯಾಕಂದ್ರೆ ಹೊರಗಡೆ ಆ ವ್ಯಕ್ತಿ ಹೇಳ್ತಿರುವ ರೀತಿ ಕೆಂಪು ಕಲರ್ ನ ಶರ್ಟ್ ಅನ್ನ ಹಾಕಿಕೊಂಡು ಹಿಂದಿನ ದಿನ ರಾತ್ರಿ ಮರಿಯಾಳ ಮನೆಗೆ ಬಂದಿದ್ದು ಈ ರಾಜನೇ. ಸ್ವಲ್ಪ ಸಮಯದ ನಂತರ ಅನ್ನೋನ್ ವ್ಯಕ್ತಿ ಮತ್ತೆ ರಾಜಾಗೆ ಫೋನ್ ಮಾಡ್ತಾನೆ. ನಾನು ನಿನ್ನ ಲವರ್ ರಂಗುಸ್ಕಿಯನ್ನ ಕೊಲೆ ಮಾಡಿದ್ರೆ ಏನು ಕೂಡ ಪ್ರಯೋಜನ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಆ ಮರಿಯಾಳನ್ನ ಕೊಲೆ ಮಾಡಿದೆ, ಯಾಕಂದ್ರೆ ನೀನು ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಕು ಅಂತ. ನೀನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಕೇಸ್ ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ವಿಚಿತ್ರವಾಗಿ ನಗುತ್ತಾ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಈತ ಯಾರಾಗಿರಬಹುದು ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ರಾಜ ತನ್ನ ಫ್ರೆಂಡ್ ಶಿವಗೆ ಫೋನ್ ಮಾಡಿ ಆ ನಂಬರ್ ಅನ್ನ ಕೊಟ್ಟು ಲೊಕೇಶನ್ ನ ಡೀಟೇಲ್ಸ್ ಕೇಳ್ತಾನೆ. ಶಿವ ಆ ನಂಬರ್ ನ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಆ ಫೋನ್ ನಂಬರ್ ಕೊನೆಯದಾಗಿ ಕಾಲ್ ಮಾಡಿದಾಗ ರಾಜನ ಮನೆಯ ಬಳಿ ಇರುವ ಟವರ್ ಲೊಕೇಶನ್ ಅಲ್ಲೇ ಲೊಕೇಟ್ ಆಗಿತ್ತು ಅಂತ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ 2 ವಾರಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಹೈಯರ್ ಆಫೀಸರ್ ಪ್ರಕಾಶ್ಗೆ 2 ವಾರಗಳಾದ್ರೂ ಕೂಡ ಮರಿಯಾಳ ಕೊಲೆಯ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗಿಲ್ಲ. ಡಿಪಾರ್ಟ್ಮೆಂಟ್ ನವರು ಈಗ ಈ ಕೇಸನ್ನ ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅವರಿಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಹೆಲ್ಪ್ ಮಾಡಿ ಈ ಕೇಸನ್ನ ಆದಷ್ಟು ಬೇಗ ಕ್ಲೋಸ್ ಮಾಡೋದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಮರುದಿನ ಬೆಳಿಗ್ಗೆ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಂತ ಬಂದಿರುವ ಸಿಐಡಿ ಆಫೀಸರ್ ಕಾರ್ತಿಕ್ ಪ್ರಕಾಶ್ ನನ್ನ ಕರೆದುಕೊಂಡು ಆ ಸೊಸೈಟಿಗೆ ಬಂದು ಮತ್ತಷ್ಟು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಕಾರ್ತಿಕ್ ಪಕ್ಕದ ಮನೆಯ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಬೇಕು ಅಂತ ಕೇಳಿದಾಗ ಗೊತ್ತಾಗುತ್ತೆ ಮರಿಯಾ ಕೊಲೆಯಾದ ದಿನದ ಆ ಫುಟೇಜ್ ಮಾತ್ರ ಡಿಲೀಟ್ ಆಗಿದೆ ಅಂತ. ಇದನ್ನ ನೋಡಿದ ಕಾರ್ತಿಕ್ಗೆ ಅರ್ಥವಾಗುತ್ತೆ ಕೊಲೆ ಮಾಡಿರುವ ಆ ಕೊಲೆಗಾರ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಅನ್ನ ತುಂಬಾನೇ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದಾನೆ ಅಂತ. ಕೊಲೆಯಾಗಿರುವ ಆ ಮೇರಿಯ ಮನೆಗೆ ರೌಂಡ್ಸ್ಗೆ ಅಂತ ಬರ್ತಿದ್ದ ರಾಜ ಆಗಾಗ ಬರ್ತಿದ್ದ ಅಂತ ಗೊತ್ತಾಗುತ್ತೆ. ರಾಜ ಮೇರಿಯ ಕೊಲೆಯ ಬಗ್ಗೆ ನಿನಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳ್ತಾನೆ. ಆದ್ರೆ ರಾಜ ಮಾತ್ರ ಇಲ್ಲ ಸರ್, ನನಗೆ ಇದರ ಬಗ್ಗೆ ಏನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಾನೆ. ಕುಮಾರ್ ಮರಿಯಾಳ ಮನೆಯನ್ನ ನೋಡ್ತಿದ್ದಾಗ ಆಕೆ ಅಲ್ಲೇ ಕಲೆಕ್ಟ್ ಮಾಡಿ ಇಟ್ಟುಕೊಂಡಿದ್ದ ಆ ಹಳೆಯ ಕಾಲದ ಆಂಟಿಕ್ ಪೀಸ್ ಚಾಕುವನ್ನ ನೋಡ್ತಾನೆ. ಅದನ್ನ ನೋಡ್ತಿದ್ದ ಹಾಗೆ ಅವನಿಗೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ತಕ್ಷಣವೇ ಪೊಲೀಸ್ ಸ್ಟೇಷನ್ಗೆ ವಾಪಸ್ ಬಂದು ಆ ದಿನ ಕ್ರೈಮ್ ಸ್ಪಾಟ್ ನಲ್ಲಿ ತೆಗೆದಿದ್ದ ಫೋಟೋಗಳನ್ನ ಗಮನಿಸಿದಾಗ ಒಂದು ಫೋಟೋದಲ್ಲಿ ಆ ಚಾಕುವಿನ ಕೆಳಗಡೆ ಒಂದು ಬಿಲ್ ಇಟ್ಟಿರೋದು ಕ್ಯಾಪ್ಚರ್ ಆಗಿರುತ್ತೆ. ಆದ್ರೆ ಈಗ ಆ ಬಿಲ್ ಮನೆಯಲ್ಲಿ ಎಷ್ಟೇ ಹುಡುಕಿದ್ರು ಕೂಡ ಕಾಣಿಸೋದೇ ಇಲ್ಲ. ಸ್ನೇಹಿತರೆ, ಆ ದಿನ ರಾಜ ಒಂದು ಪೇಪರ್ ಅನ್ನ ತನ್ನ ಜೇಬಿನ ಒಳಗಡೆ ಯಾರಿಗೂ ಗೊತ್ತಾಗದ ಹಾಗೆ ಇಟ್ಟುಕೊಂಡಿದ್ದ ಅಲ್ವಾ, ಅದು ಈ ಕುಮಾರ್ ಹೇಳ್ತಿರುವ ಆ ಬಿಲ್ಲೆ ಆಗಿರುತ್ತೆ. ಈಗ ಕುಮಾರ್ ಒಂದು ಐಡಿಯಾ ಮಾಡ್ತಾನೆ. ಆ ದಿನ ಕ್ರೈಮ್ ಸ್ಪಾಟ್ ನಲ್ಲಿ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿದ ಫೋಟೋಗ್ರಾಫರ್ ನನ್ನ ಕರೆದು ಹೇಗಾದ್ರೂ ಮಾಡಿ ಈ ಫೋಟೋವನ್ನ ಜೂಮ್ ಮಾಡಿ ಆ ಬಿಲ್ ನ ಮೇಲಿರುವ ಅಂಗಡಿಯ ಹೆಸರನ್ನ ಪತ್ತೆ ಮಾಡಿ, ಆಗ ಖಂಡಿತವಾಗಿಯೂ ಏನಾದ್ರೂ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಹೇಳ್ತಾನೆ.
ಆ ದಿನ ರಾತ್ರಿ ರಾಜ ರಂಗುಸ್ಕಿಯನ್ನ ಭೇಟಿ ಮಾಡಿ ತನ್ನ ತಪ್ಪನ್ನ ಒಪ್ಪಿಕೊಳ್ತಾನೆ. ಅಂದ್ರೆ ಮೊದಲಿಗೆ ಅನ್ನೋನ್ ನಂಬರ್ ನಿಂದ ನಿನಗೆ ಫೋನ್ ಮಾಡಿದ್ದು ನಾನೇ ಅಂತ. ಇದನ್ನ ಕೇಳಿದ ರಂಗುಸ್ಕಿಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರೆ ರಾಜ ಮುಂದುವರಿದು ಮರಿಯಾಳನ್ನ ಕೊಲೆ ಮಾಡಿ ಈ ಕೊಲೆ ಕೇಸ್ನಲ್ಲಿ ನನ್ನನ್ನ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಆ ದಿನ ರಾತ್ರಿ ನಾನು ನಿನ್ನನ್ನ ಮೀಟ್ ಮಾಡಿ ವಾಪಸ್ ಹೋಗ್ತಿದ್ದಾಗ ಮರಿಯಾ ಅವರ ಮನೆಯಿಂದ ಜೋರಾಗಿ ಶಬ್ದ ಬಂತು. ಆ ಶಬ್ದ ಏನಾಗಿರಬಹುದು ಅಂತ ಒಳಗಡೆ ಹೋಗಿ ನೋಡಿದ್ರೆ ಮರಿಯಾ ಅವರನ್ನ ಆಗಲೇ ಯಾರೋ ಕೊಲೆ ಮಾಡಿಬಿಟ್ಟಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಅನ್ನೋನ್ ವ್ಯಕ್ತಿ ಫೋನ್ ಮಾಡಿ ಮರಿಯಾಳನ್ನ ನಾನೇ ಕೊಲೆ ಮಾಡಿರೋದು, ಆದ್ರೆ ಆ ಕೊಲೆಯ ಕೇಸ್ ನಿನ್ನ ಮೇಲೆ ಬರುವ ಹಾಗೆ ಎಲ್ಲವನ್ನ ಪ್ಲಾನ್ ಮಾಡಿದ್ದೀನಿ. ಈ ಕೇಸ್ ನಲ್ಲಿ ನೀನು ಜೈಲಿಗೆ ಹೋಗೋದು ಪಕ್ಕಾ ಅಂತ ಹೇಳ್ತಾ. ಇದನ್ನ ಕೇಳಿದ ನನಗೆ ತುಂಬಾನೇ ಭಯ ಆಯ್ತು. ತಕ್ಷಣವೇ ನಾನು ಆ ಮನೆಯಿಂದ ಹೊರಗಡೆ ಓಡಿ ಬಂದು ಬಿಟ್ಟೆ. ಇದೇ ಕಾರಣಕ್ಕೆ ಆ ದಿನ ಪಕ್ಕದ ಮನೆಯವರ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ದ ಫುಟೇಜ್ ಅನ್ನ ಡಿಲೀಟ್ ಮಾಡಿದೆ. ಆ ಮೂಲಕ ಈ ಕೇಸ್ ನಲ್ಲಿ ಅನುಮಾನ ನನ್ನ ಮೇಲೆ ಬಾರದೆ ಇರುವ ಹಾಗೆ ನೋಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ ಅಂತ ಹೇಳ್ತೇನೆ. ರಾಜ ಹೇಳಿದ ಇದೆಲ್ಲವನ್ನ ಕೇಳಿಸಿಕೊಂಡ ರಂಗುಸ್ಕಿ ಏನನ್ನ ಕೂಡ ಮಾತನಾಡದೆ ಸುಮ್ಮನೆ ಅಲ್ಲಿಂದ ಹೊರಟು ಹೋಗ್ತಾಳೆ. ಮರುದಿನ ಬೆಳಿಗ್ಗೆ ಪೊಲೀಸರು ಅಬ್ಬಿಲ್ ನಲ್ಲಿದ್ದ ಅಂಗಡಿಯ ಓನರ್ ನನ್ನ ಪತ್ತೆ ಹಚ್ಚಿ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಿರ್ತಾರೆ. ಆಫೀಸರ್ ಭಾಸ್ಕರ್ ಅವನಿಗೆ ಕೊಲೆಯಾಗಿರುವ ಮರಿಯಾಳ ಮನೆಯಲ್ಲಿದ್ದ ಒಂದು ಚಾಕುವಿನ ಕೆಳಗಡೆ ನಿನ್ನ ಅಂಗಡಿಯ ಬಿಲ್ ಯಾಕಿತ್ತು ಅಂತ ಕೇಳ್ತಾನೆ. ಸರ್, ಅವರ ಮನೆಯಲ್ಲಿರುವ ಒಂದು ಹಳೆಯ ಕಾಲದ ಆಂಟಿಕ್ ಪೀಸ್ ಆಗಿರುವ ಚಾಕುವನ್ನ ಸರ್ವಿಸ್ಗೆ ಕೊಟ್ಟಿದ್ರು. ಅದನ್ನ ಸರ್ವಿಸ್ ಮಾಡಿ ನಾನೇ ವಾಪಸ್ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೆ ಅಂತ ಹೇಳ್ತೇನೆ. ಸರಿ, ಅದನ್ನ ನಿನ್ನ ಅಂಗಡಿಗೆ ತಂದು ಕೊಟ್ಟಿದ್ದು ಇವನೇನಾ ಅಂತ ರಾಜನ ಫೋಟೋವನ್ನ ತೋರಿಸ್ತಾರೆ. ಆದ್ರೆ ಆತ ಅಲ್ಲ ಸರ್ ಅಂತ ಹೇಳ್ತೇನೆ. ಅಷ್ಟಕ್ಕೂ ಆ ದಿನ ಚಾಕುವನ್ನ ತೆಗೆದುಕೊಂಡು ಹೋಗಿ ಸರ್ವಿಸ್ಗೆ ಕೊಡುವಂತ ಕಾನ್ಸ್ಟೇಬಲ್ ಭಾಸ್ಕರ್ ನನ್ನ ರಾಜನೇ ಕಳುಹಿಸಿಕೊಟ್ಟಿರ್ತಾನೆ. ಈಗ ರಾಜ ರಂಗುಸ್ಕಿ ಹಾಗೂ ಭಾಸ್ಕರ್ ಎಲ್ಲ ಸೇರಿ ಒಂದು ಐಡಿಯಾ ಮಾಡ್ತಾರೆ. ಆ ಸೊಸೈಟಿಯಲ್ಲಿ ವಾಸ ಮಾಡ್ತಿರುವವರ ನಂಬರ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಬ್ಬೊಬ್ಬರಿಗೆ ಫೋನ್ ಮಾಡಿ ನೀನು ಮಾಡಿರುವ ತಪ್ಪು ಕೆಲಸದ ಬಗ್ಗೆ ನನಗೆ ಗೊತ್ತಾಗಿದೆ, ನೀನು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾರೆ. ಇವರ ಮಾತುಗಳನ್ನ ಕೇಳಿದ ಎಷ್ಟೋ ಜನರಿಗೆ ಇವರಿಗೆ ತಾವು ಮಾಡಿರುವ ಯಾವ ತಪ್ಪಿನ ಬಗ್ಗೆ ಗೊತ್ತಾಗಿರಬಹುದು ಅಂತ ವಾಪಸ್ ಫೋನ್ ಮಾಡ್ತಾರೆ. ಆದ್ರೆ ಅವರಲ್ಲಿ ಎಷ್ಟೋ ಜನ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿರ್ತಾರೆ ಅಷ್ಟೇ. ಇವರು ಕಾಲ್ ಮಾಡಿದ ಅಷ್ಟು ಜನಗಳಲ್ಲಿ ಮರಿಯಾಳ ಮನೆಯ ಪಕ್ಕದಲ್ಲಿ ವಾಸ ಮಾಡ್ತಿದ್ದ ಒಬ್ಬ ಫೋಟೋಗ್ರಾಫರ್ ಮಾತ್ರ ವಾಪಸ್ ಇವರಿಗೆ ಫೋನ್ ಮಾಡೋದೇ ಇಲ್ಲ. ಈಗ ಆ ಫೋಟೋಗ್ರಾಫರ್ ನ ಮೇಲೆ ಅನುಮಾನ ಬಂದು ಆತ ಮನೆಯಲ್ಲಿ ಇಲ್ಲದೆ ಇರುವಾಗ ಅವನ ಮನೆಯ ಒಳಗಡೆ ಯಾರಿಗೋ ಗೊತ್ತಾಗದ ಹಾಗೆ ಹೋಗ್ತಾರೆ. ಒಂದು ರೂಮ್ ನ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಗೋಡೆ ಮೇಲೆ ಪೂರ್ತಿ ರಂಗುಸ್ಕಿಯ ಬೇರೆ ಬೇರೆ ಫೋಟೋಗಳನ್ನ ಅಂಟಿಸಲಾಗಿರುತ್ತೆ. ಹಾಗೂ ಅವನ ಮನೆಯ ಬಾಲ್ಕನಿಯಿಂದ ರಂಗುಸ್ಕಿಯ ಮನೆ ತುಂಬಾನೇ ಕ್ಲೀನ್ ಆಗಿ ಕಾಣಿಸ್ತಿರುತ್ತೆ. ಇದನ್ನೆಲ್ಲ ನೋಡಿದ ಇವರಿಗೆ ಒಂದು ವಿಷಯ ಅರ್ಥವಾಗುತ್ತೆ. ಅದೇನಂದ್ರೆ ಆ ಫೋಟೋಗ್ರಾಫರ್ ರಂಗುಸ್ಕಿಯನ್ನ ತುಂಬಾನೇ ಅಬ್ಸರ್ವ್ ಮಾಡ್ತಿದ್ದ ಅಂತ. ಹಾಗೂ ಖಂಡಿತವಾಗಿಯೂ ಇವನೇ ಮರಿಯಾಳನ್ನ ಕೊಲೆ ಮಾಡಿರಬಹುದು ಅಂತ ಕೂಡ ಅನುಮಾನ ಹೆಚ್ಚಾಗುತ್ತೆ. ಮತ್ತೊಂದು ಕಡೆ ಆ ಫೋಟೋಗ್ರಾಫರ್ಗೆ ರಾಜ ತನ್ನ ಮನೆಗೆ ಬಂದಿದ್ದ ಅಂತ ಗೊತ್ತಾಗಿ ಅವನಿಗೆ ಕಾಲ್ ಮಾಡ್ತಾನೆ. ಸರ್, ನೀವೊಂದು ಕೊಳ್ತಿರುವ ಹಾಗೆ ನಾನು ಮರಿಯಾ ಅವರನ್ನ ಕೊಲೆ ಮಾಡಿಲ್ಲ. ನಾನು ಹೇಳುವ ಜಾಗಕ್ಕೆ ಬನ್ನಿ, ಎಲ್ಲವನ್ನ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಈ ಕಡೆ ಪೊಲೀಸರಿಗೆ ರಾಜನ ಮೇಲೆ ಅನುಮಾನ ಬಂದು ಅವನ ಮನೆಗೆ ಬಂದು ಸರ್ಚ್ ಮಾಡಿದಾಗ ರೆಡ್ ಕಲರ್ ನ ಶರ್ಟ್ ಹಾಗೂ 3 ಲಕ್ಷ ರೂಪಾಯಿ ಕ್ಯಾಶ್ ಸಿಗುತ್ತೆ. ಇದನ್ನೆಲ್ಲ ನೋಡಿದ ಆಫೀಸರ್ ಕುಮಾರ್ಗೆ ರಾಜನೇ ಈ ಕೊಲೆಯನ್ನ ಮಾಡಿರಬಹುದು ಅಂತ ಅನುಮಾನ ಪಡುತ್ತಿರುವಾಗಲೇ ರಾಜ ಅವನಿಗೆ ಕಾಲ್ ಮಾಡ್ತಾನೆ. ಸರ್, ನಿಮ್ಮ ಬಳಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಹೇಳ್ಬೇಕು, ತಕ್ಷಣವೇ ನಾನು ಹೇಳುವ ಜಾಗಕ್ಕೆ ಬನ್ನಿ ಅಂತ ಹೇಳ್ತೇನೆ. ಪೊಲೀಸರೆಲ್ಲ ಆತ ಹೇಳಿದ ಜಾಗಕ್ಕೆ ಬರುವಷ್ಟರಲ್ಲಿ ರಾಜ ಆ ಫೋಟೋಗ್ರಾಫರ್ ನ ಕುತ್ತಿಗೆಯಿಂದ ಒಂದು ಚಾಕುವನ್ನ ಹೊರಗಡೆ ತೆಗೆದಿರ್ತಾನೆ. ಇದನ್ನ ನೋಡಿದ ಪೊಲೀಸರಿಗೆ ಈ ರಾಜನೇ ಫೋಟೋಗ್ರಾಫರ್ ನನ್ನ ಕೊಲೆ ಮಾಡಿದ್ದಾನೆ ಅಂತ ಅಂದುಕೊಂಡು ಅವನ ಮಾತನ್ನ ಕೂಡ ಕೇಳದೆ ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಾರೆ. ಈಗ ಆಫೀಸರ್ ಕುಮಾರ್ ರಾಜಕ್ಕೆ ಸರಿಯಾಗಿ ಹೊಡೆದು ಇನ್ಮೇಲೆ ನೀನು ನನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ದಿನ ನಿಜವಾಗಿಯೂ ಏನ್ ನಡೀತು ಅಂತ ಒಪ್ಕೋ, ಇಲ್ಲ ಅಂದ್ರೆ ನೀನು ಜೀವನ ಪರ್ಯಂತ ಜೈಲಿನಲ್ಲೇ ಇರುವ ಹಾಗೆ ಮಾಡಿಬಿಡ್ತೀನಿ ಅಂತ ಹೆದರಿಸುತ್ತಾನೆ. ಈಗ ರಾಜ ಆ ದಿನ ಏನ್ ನಡೀತು ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ದಿನ ಈತ ರಂಗುಸ್ಕಿಯನ್ನ ಮೀಟ್ ಮಾಡಿ ಮನೆಗೆ ವಾಪಸ್ ಹೋಗ್ತಿದ್ದಾಗ ಮರಿಯಾಳ ಮನೆಯ ಒಳಗಡೆಯಿಂದ ಜೋರಾಗಿ ಶಬ್ದ ಬಂದಿರುತ್ತೆ. ಒಳಗಡೆ ಹೋಗಿ ಏನಾಯ್ತು ಅಂತ ನೋಡಿದ್ರೆ ಮರಿಯಾಳನ್ನ ಯಾರು ಆಗಲೇ ಕೊಲೆ ಮಾಡಿಬಿಟ್ಟಿರ್ತಾರೆ. ಈತ ಮನೆ ಒಳಗಡೆ ಇರುವಾಗ್ಲೇ ಮರಿಯಾಳ ಮನೆಯಿಂದ ಒಂದು ಕೆಂಪು ಕಲರ್ ನ ಶರ್ಟ್ ಅನ್ನ ಹಾಕಿಕೊಂಡಿದ್ದ ವ್ಯಕ್ತಿ ಹೊರಗಡೆ ಓಡ್ತಿರೋದನ್ನ ಗಮನಿಸಿರ್ತಾನೆ. ತಕ್ಷಣವೇ ಈತ ಅವನನ್ನ ಹಿಡಿಯೋದಕ್ಕೆ ಅಂತ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಆ ವ್ಯಕ್ತಿ ತನ್ನ ಕಾರ್ ನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ಟಿರ್ತಾನೆ. ಇದಾದ ನಂತರವೇ ಆ ಫೋಟೋಗ್ರಾಫರ್ ತನ್ನನ್ನ ಬಂದು ಭೇಟಿ ಮಾಡುವಂತ ಹೇಳಿದ್ದ. ನಿಮ್ಮನ್ನ ಕೂಡ ಅಲ್ಲಿಗೆ ಕರೆಸಿ ನಿಜಾಂಶವನ್ನ ಹೇಳಿಸಬೇಕು ಅನ್ನುವಷ್ಟರಲ್ಲಿ ಅವನನ್ನ ಕೂಡ ಯಾರೋ ಕೊಲೆ ಮಾಡಿಬಿಟ್ಟಿದ್ದಾರೆ ಸರ್ ಅಂತ ಹೇಳ್ತಾನೆ. ಆದ್ರೆ ಇವನ ಮಾತುಗಳನ್ನ ಕೇಳಿದ ಆಫೀಸರ್ ಕುಮಾರ್ ಮಾತ್ರ ನೀನು ಹೇಳ್ತಿರೋದನ್ನೆಲ್ಲ ನಂಬುವಷ್ಟು ನಾನು ಮೂರ್ಖ ಅಲ್ಲ. ನಿನ್ನನ್ನ ಯಾರೋ ಈ ಕೇಸ್ ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಯಾಕೆ ಪ್ರಯತ್ನ ಪಡ್ತಾರೆ, ನಿನ್ನ ಬಾಯಿಂದ ಹೇಗೆ ಸತ್ಯವನ್ನ ಹೊರಗಡೆ ತರಬೇಕು ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾ ಅಲ್ಲಿಂದ ಹೊರಟು ಹೋಗ್ತಾರೆ. ಸ್ವಲ್ಪ ಸಮಯದ ನಂತರ ಆ ದಿನ ರಾತ್ರಿ ಪೊಲೀಸರೆಲ್ಲ ಊಟಕ್ಕೆ ಅಂತ ಹೋಗಿದ್ದ ಸಮಯವನ್ನ ನೋಡಿಕೊಂಡು ರಾಜ ಅಲ್ಲಿಂದ ಎಸ್ಕೇಪ್ ಆಗಿ ಬಿಡ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಡಿಪಾರ್ಟ್ಮೆಂಟ್ ನ ಪೊಲೀಸರೆಲ್ಲ ರಾಜನನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ.
ಈಗ ರಾಜ ರಂಗುಸ್ಕಿ ಹಾಗೂ ಭಾಸ್ಕರ್ ಒಂದು ಕಡೆ ಮೀಟ್ ಮಾಡಿ ಇದೆಲ್ಲವನ್ನ ಯಾರ್ ಮಾಡ್ತಿದ್ದಾರೆ, ಆತನಿಗೆ ನನ್ನ ಮೇಲೆ ಯಾಕಿಷ್ಟು ದ್ವೇಷ ಇರಬಹುದು ಅಂತ ಯೋಚನೆ ಮಾಡ್ತಿರುವಾಗಲೇ ರಾಜಕ್ಕೆ ಒಂದು ವಿಷಯ ಸಡನ್ ಆಗಿ ಫ್ಲಾಶ್ ಆಗುತ್ತೆ. ಆ ದಿನ ಅಮರಿಯಾಳ ಮನೆಯಿಂದ ಎಸ್ಕೇಪ್ ಆಗ್ತಿದ್ದ ವ್ಯಕ್ತಿಯ ಕೈಯಲ್ಲಿ ಒಂದು ಕ್ರಾಸ್ ಸಿಂಬಲ್ ಹಾಗೂ ಅದರ ಕೆಳಗಡೆ 832 ಎಂಬ ನಂಬರ್ ಬರೆದಿರೋದನ್ನ ನೋಡಿರ್ತಾನೆ. ಆ 832 ನಂಬರ್ಗೆ ಏನಾದ್ರೂ ಸ್ಪೆಷಾಲಿಟಿ ಇರಬಹುದಾ ಅಂತ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದಾಗ ಗೊತ್ತಾಗುತ್ತೇನಂದ್ರೆ, ಕ್ರಿಶ್ಚಿಯನ್ನರ ಪವಿತ್ರ ಗ್ರಂಥವಾಗಿರುವ ಬೈಬಲ್ ನಲ್ಲಿ 832 ನಂಬರ್ಗೆ ಒಂದು ವಿಶೇಷವಾದ ಮಹತ್ವ ಇರುತ್ತೆ. ಈಗ ರಾಜಾಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಆ ದಿನ ಮರಿಯಾಳ ಮನೆಯಿಂದ ಎಸ್ಕೇಪ್ ಆಗ್ತಿದ್ದ ಆ ವ್ಯಕ್ತಿ ಒಂದು ಬ್ಲಾಕ್ ಕಲರ್ ನ ವೋಕ್ಸ್ ವ್ಯಾಗನ್ ಕಾರ್ ನಲ್ಲಿ ಎಸ್ಕೇಪ್ ಆಗಿದ್ದ. ಒಂದು ವೇಳೆ ಆತನ ಕಾರ್ ನ ನಂಬರ್ ಕೂಡ 832 ಆಗಿರಬಹುದಲ್ವಾ ಅಂತ ತನ್ನ ಫ್ರೆಂಡ್ ಶಿವಾಗೆ ಫೋನ್ ಮಾಡಿ ಸಿಟಿಯಲ್ಲಿ ಯಾವುದಾದ್ರೂ ಬ್ಲಾಕ್ ಕಲರ್ ನ ವೋಕ್ಸ್ ವ್ಯಾಗನ್ ಕಾರ್ಗೆ 832 ಎಂಬ ನಂಬರ್ ಪ್ಲೇಟ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಶಿವ ಡೀಟೇಲ್ಸ್ ಗಳನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಸಿಟಿಯಲ್ಲಿ ಜಾನ್ ಎಂಬ ಒಬ್ಬ ವ್ಯಕ್ತಿಯ ಬಳಿ ಒಂದು ಬ್ಲಾಕ್ ಕಲರ್ ನ ಕಾರ್ಗೆ 832 ಎಂಬ ನಂಬರ್ ಪ್ಲೇಟ್ ಇದೆ ಅಂತ. ಇವರೆಲ್ಲ ತಕ್ಷಣವೇ ಅವನ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಅವನನ್ನ ಕಿಡ್ನಾಪ್ ಮಾಡಿಕೊಂಡು ಒಂದು ಹಳೆಯ ಗೋಡನ್ಗೆ ಬರ್ತಾರೆ. ರಾಜ ಅವನಿಗೆ ಸರಿಯಾಗಿ ಹೊಡೆದು, ಹೇಳು ಇದೆಲ್ಲವನ್ನ ಯಾವ ಕಾರಣಕ್ಕೆ ಮಾಡ್ತಿದ್ಯಾ, ಮರಿಯಾಳನ್ನ ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ಆತ ಹೇಳೋದೇನಂದ್ರೆ, ಸರ್ ನಾನು ದುಡ್ಡಿನ ಆಸೆಗೆ ಸಣ್ಣ ಪುಟ್ಟ ಕ್ರೈಮ್ ಗಳನ್ನ ಮಾಡುವ ಕ್ರಿಮಿನಲ್. ಒಂದು ದಿನ ಒಬ್ಬ ವ್ಯಕ್ತಿ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ ಮರಿಯಾಳ ಫೋಟೋವನ್ನ ಕಳುಹಿಸಿ ಆಕೆ ಬಳಿ ಇರುವ B42 ಗುಟನ್ಬರ್ಗ್ ಬೈಬಲ್ ಅನ್ನ ನನಗೆ ತಂದು ಕೊಡು, ನಾನು ನಿನಗೆ 50 ಲಕ್ಷ ರೂಪಾಯಿಯನ್ನ ಕೊಡ್ತೀನಿ ಅಂತ ಹೇಳಿದ. ನಾನು ದುಡ್ಡಿನ ಆಸೆಗೆ ಮರಿಯಾಳನ್ನ ಪತ್ತೆ ಮಾಡಿದೆ. ಒಂದು ದಿನ ಆಕೆ ಚರ್ಚ್ಗೆ ಹೋಗಿದ್ದಾಗ ಆಕೆಯನ್ನ ಭೇಟಿ ಮಾಡಿ B42 ಬೈಬಲ್ ನ ಬಗ್ಗೆ ವಿಚಾರಿಸಿದ್ದೆ. ಆದ್ರೆ ಮರಿಯಾ ನೋಡಿದ್ರೆ ಆ ರೀತಿಯ ಬೈಬಲ್ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಲು. ಹೇಗಾದ್ರೂ ಮಾಡಿ ಆ ಬೈಬಲ್ ಅನ್ನ ಕಳ್ಳತನ ಮಾಡಬೇಕು ಅಂತ ಒಂದು ರಾತ್ರಿ ಆಕೆ ಮನೆಗೆ ಹೋದರೆ ಆಗಲೇ ಆಕೆಯನ್ನ ಯಾರೋ ಕೊಲೆ ಮಾಡಿಬಿಟ್ಟಿದ್ರು. ಮನೆಯಲ್ಲಿ ಆ ಬೈಬಲ್ ಇರಬಹುದು ಅಂತ ಹುಡುಕುತ್ತಿದ್ದಾಗ ಮನೆಯ ಸಾಮಾನು ಬಿದ್ದು ಜೋರಾಗಿ ಶಬ್ದ ಹಾಕಿಬಿಡ್ತು. ಆ ಶಬ್ದವನ್ನ ಕೇಳಿಸಿಕೊಂಡ ನೀನು ಅಲ್ಲಿಗೆ ಬಂದುಬಿಟ್ಟೆ. ತಕ್ಷಣವೇ ನಾನು ನಿನ್ನಿಂದ ತಪ್ಪಿಸಿಕೊಳ್ಳೋದಕ್ಕೆ ನನ್ನ ಕಾರಿನಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿಬಿಟ್ಟೆ. ಇಷ್ಟೇ ಆ ದಿನ ನಡೆದಿತ್ತು. ಇದನ್ನ ಬಿಟ್ರೆ ನನ್ಗೇನು ಕೂಡ ಗೊತ್ತಿಲ್ಲ ಅಂತ ಹೇಳ್ತಾನೆ. ಪ್ರೆಸೆಂಟ್ ನಲ್ಲಿ ರಂಗುಸ್ಕಿ ಈತ ಹೇಳ್ತಿರುವ B42 ಗುಟನ್ಬರ್ಗ್ ಬೈಬಲ್ ನ ಬಗ್ಗೆ ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದಾಗ ಒಂದು ಆಶ್ಚರ್ಯಕರ ಸಂಗತಿ ಗೊತ್ತಾಗುತ್ತೆ. ಈತ ಹೇಳ್ತಿರುವ ಆ B42 ಬೈಬಲ್ ಪ್ರಪಂಚದಲ್ಲೇ ಪ್ರಿಂಟ್ ಮಾಡಲಾಗಿದ್ದ ಮೊಟ್ಟ ಮೊದಲ ಬೈಬಲ್. ಇದನ್ನ ಮೊದಲ ಬಾರಿಗೆ ಪ್ರಿಂಟ್ ಮಾಡಿದಾಗ ಇದರ ಒಂದು ಕಾಪಿ ಬರೋಬ್ಬರಿ 15 ಕೋಟಿ ರೂಪಾಯಿಗಳಿಗೆ ಸೇಲ್ ಆಗಿತ್ತು. ಪ್ರೆಸೆಂಟ್ ನಲ್ಲಿ ಈ ಬೈಬಲ್ ನ ಬೆಲೆ ಸುಮಾರು 150 ಕೋಟಿ ರೂಪಾಯಿ ಅಂತ ಗೊತ್ತಾಗುತ್ತೆ. ಇಷ್ಟೊತ್ತು ಈ ಜಾನ್ ಮಾತನಾಡಿದ್ದನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ರಾಜ ಅದನ್ನ ರಂಗುಸ್ಕಿಗೆ ಕೊಟ್ಟು ಈ ವಿಡಿಯೋವನ್ನ ತೆಗೆದುಕೊಂಡು ಹೋಗಿ ಆಫೀಸರ್ ಕುಮಾರ್ಗೆ ಕೊಡು, ಆ ಮೂಲಕ ಈ ಕೊಲೆಗಳನ್ನ ಮಾಡ್ತಿರೋದು ನಾನಲ್ಲ ಅಂತ ಪ್ರೂವ್ ಮಾಡಬಹುದು ಅಂತ ಹೇಳ್ತಾನೆ. ರಂಗುಸ್ಕಿ ಪೊಲೀಸರನ್ನ ಕರೆದುಕೊಂಡು ಅಲ್ಲಿಗೆ ಬರೋವರೆಗೂ ರಾಜ ಹಾಗೂ ಭಾಸ್ಕರ್ ಜಾನ್ ನನ್ನ ಕಾಯುತ್ತಾ ಅಲ್ಲೇ ನಿಂತಿರುತ್ತಾರೆ. ಆದ್ರೆ ಅದೇ ಸಮಯಕ್ಕೆ ಅನ್ನೋನ್ ವ್ಯಕ್ತಿ ಮತ್ತೆ ಫೋನ್ ಮಾಡ್ತಾನೆ. ನಾನು ನಿನ್ನ ಲವರ್ ರಂಗುಸ್ಕಿಯನ್ನ ಕಿಡ್ನಾಪ್ ಮಾಡಿದ್ದೀನಿ, ನಿನಗೆ ಯಾಕೆ ಜೀವಂತವಾಗಿ ಬೇಕಂದ್ರೆ ತಕ್ಷಣವೇ ಬಂದು ಆಕೆಯನ್ನ ಕಾಪಾಡ್ಕೊ ಅಂತ ಹೇಳುತ್ತಿರುವಾಗಲೇ ಅಲ್ಲಿಗೆ ಪೊಲೀಸರು ಬರ್ತಾರೆ. ರಾಜ ಪೊಲೀಸರನ್ನ ಕರೆದುಕೊಂಡು ಜಾನ್ ನ ಬಳಿಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಗಲೇ ಅವನನ್ನ ಯಾರೋ ಕೊಲೆ ಮಾಡಿಬಿಟ್ಟಿರ್ತಾರೆ. ಈ ರಾಜನನ್ನ ಮತ್ತೊಂದು ಕ್ರೈಮ್ ಸ್ಪಾಟ್ ನಲ್ಲಿ ನೋಡಿದ ಪೊಲೀಸರು ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ರಾಜ ಮತ್ತೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಜಾನ್ಗೆ ಆ ಬೈಬಲ್ ಅನ್ನ ಹುಡುಕಿ ಕೊಡುವಂತ ಡೀಲ್ ಕೊಟ್ಟಿದ್ದ ಆ ವ್ಯಕ್ತಿಯನ್ನ ನೋಡ್ತೀವಿ. ಆ ವ್ಯಕ್ತಿಗೆ ಅದೇ ಅನ್ನೋನ್ ವ್ಯಕ್ತಿಯಿಂದ ಫೋನ್ ಬರುತ್ತೆ. ನೀನು ಹುಡುಕ್ತಿರುವ B42 ಗುಟನ್ಬರ್ಗ್ ಬೈಬಲ್ ನನ್ನ ಬಳಿ ಇದೆ, ಅದನ್ನ ನಾನು ನಿಮಗೆ ಕೊಡಬೇಕು ಅಂದ್ರೆ ನನಗೆ 15 ಕೋಟಿ ರೂಪಾಯಿಯನ್ನ ಕೊಡಬೇಕು. ಪ್ರೆಸೆಂಟ್ ನಲ್ಲಿ ಆ ಬೈಬಲ್ ನ ಬೆಲೆ ಸುಮಾರು 150 ಕೋಟಿ ಇದೆ ಅಂತ ನನಗೆ ಗೊತ್ತು. ನಾನು ಕೇಳ್ತಿರೋದು ಕೇವಲ 15 ಕೋಟಿ ಅಷ್ಟೇ. ನೀನು ಆ ದುಡ್ಡನ್ನ ಕೊಡ್ಲಿಲ್ಲ ಅಂದ್ರೆ ಇದನ್ನ ಬೇರೆ ಯಾರಿಗಾದ್ರೂ ಸೇಲ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆ ವ್ಯಕ್ತಿ ಕೂಡ ಸರಿ ಆ ದುಡ್ಡನ್ನ ಕೊಡ್ತೀನಿ ಅಂತ ಒಪ್ಪಿಕೊಳ್ತಾನೆ. ಈ ಕಡೆ ರಾಜ ಪೊಲೀಸರಿಂದ ತಪ್ಪಿಸಿಕೊಂಡು ಓಡ್ತಿದ್ದಾಗ ಅದೇ ರಸ್ತೆಯಲ್ಲಿ ಬರ್ತಿದ್ದ ಶಿವ ಇವನಿಗೆ ಕಾರಿನಲ್ಲಿ ಗುದ್ದಿ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಸ್ನೇಹಿತರೆ, ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿರ್ತೀವಿ. ಸ್ವಲ್ಪ ಸಮಯದ ನಂತರ ರಾಜಾಗೆ ಪ್ರಜ್ಞೆ ಬರುತ್ತೆ. ಆ ಕೊಲೆಗಾರ ರಂಗುಸ್ಕಿಯನ್ನ ಕಿಡ್ನಾಪ್ ಮಾಡಿಕೊಂಡು ಎಲ್ಲಿಗೆ ಹೋಗಿರಬಹುದು ಅಂತ ಆಕೆ ಮೊಬೈಲ್ ನಂಬರ್ ಅನ್ನ ಟ್ರೇಸ್ ಮಾಡಿದಾಗ ಅದು ಸೆಂಟ್ ಚರ್ಚ್ ಎಂಬ ಜಾಗದಲ್ಲಿ ಲೊಕೇಟ್ ಆಗುತ್ತೆ. ತಕ್ಷಣವೇ ರಾಜ ಅಲ್ಲಿಗೆ ಹೋಗಿ ನೋಡಿದ್ರೆ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ಚರ್ಚ್ ನಲ್ಲಿ ಮರಿಯಾಳ ತಂಗಿ ಮೇರಿ ಮದರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಈ ಮರಿಯಾ ಹಾಗೂ ಮೇರಿ ಇಬ್ಬರು ಅವಳಿ ಜವಳಿ ಅಕ್ಕ ತಂಗಿಯರಾಗಿರ್ತಾರೆ. ನೋಡೋದಕ್ಕೆ ಇಬ್ಬರು ಕೂಡ ಒಂದೇ ರೀತಿ ಕಾಣ್ತಿರ್ತಾರೆ. ರಾಜ ಆಕೆ ಜೊತೆ ಮಾತನಾಡುತ್ತಿರುವಾಗಲೇ ಆಕೆ ಬಳಿ ಇರುವ ಒಂದು ಆಂಟಿಕ್ ಪೀಸ್ ವಾಚ್ ಅನ್ನ ನೋಡ್ತಾನೆ. ಅದನ್ನ ನೋಡ್ತಿದ್ದ ಹಾಗೆ ಅವನಿಗೆ ಮತ್ತೊಂದು ವಿಷಯ ಫ್ಲಾಶ್ ಆಗುತ್ತೆ. ಯಾಕಂದ್ರೆ ಆ ರೀತಿಯ ವಾಚ್ ಅನ್ನ ಮರಿಯಾ ಯೂಸ್ ಮಾಡ್ತಿರೋದನ್ನ ರಾಜ ನೋಡಿರ್ತಾನೆ. ಸ್ನೇಹಿತರೆ, ಈಗ ಚಿತ್ರದಲ್ಲಿ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಈಗ ಅಲ್ಲಿರೋದು ಮೇರಿ ಅಲ್ಲ, ಬದಲಿಗೆ ಆಕೆ ಮರಿಯಾ. ಅಂದ್ರೆ ಇಷ್ಟು ದಿನ ಎಲ್ಲರೂ ಕೂಡ ಮರಿಯಾ ಕೊಲೆಯಾಗಿದ್ದಾಳೆ ಅಂತ ಅಂದುಕೊಂಡಿರ್ತಾರೆ ಅಲ್ಪ, ಆದ್ರೆ ಅಸಲಿಗೆ ಕೊಲೆಯಾಗಿರೋದು ಮೇರಿ. ಈಗ ರಾಜ ಹೇಳು, ನಿನ್ನ ಸ್ವಂತ ತಂಗಿಯನ್ನ ಯಾಕೆ ಕೊಲೆ ಮಾಡಿದೆ ಅಂತ ಹೆದರಿಸಿದಾಗ ಆಕೆ ನಡೆದ ನಿಜವನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಇದೆಲ್ಲ
ಇದೆಲ್ಲವನ್ನ ನಾನೊಬ್ಬಳೆ ಮಾಡಿಲ್ಲ, ನಾನು ಹಾಗೂ ರಂಗುಸ್ಗೆ ಸೇರ್ಕೊಂಡೆ ಇದೆಲ್ಲವನ್ನ ಪ್ಲಾನ್ ಮಾಡಿದ್ದು ಅಂತ ಹೇಳ್ತಾಳೆ. ಇದನ್ನು ಕೇಳಿದ ರಾಜಾಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಆಕೆ ಮುಂದುವರಿದು, ಒಂದು ದಿನ ನಾನು ಚರ್ಚ್ಗೆ ಹೋಗಿದ್ದಾಗ ಜಾನ್ ಎಂಬಾತ ನನ್ನ ಬಳಿ ಬಂದು ನನ್ನನ್ನ ಮೇರಿ ಅಂತ ತಿಳಿದುಕೊಂಡು ಆ ಬೈಬಲ್ ನ ಬಗ್ಗೆ ಕೇಳ್ದ. ನಾನು ಇದೇ ವಿಷಯವನ್ನ ರಂಗುಸ್ಗೆ ನಮ್ಮ ಮನೆಗೆ ಬಂದಾಗ ಆಕೆಗೆ ಹೇಳ್ದೆ. ಆಕೆ ಇಂಟರ್ನೆಟ್ ನಲ್ಲಿ ಅದರ ಬಗ್ಗೆ ಸರ್ಚ್ ಮಾಡಿದಾಗ್ಲೇ ಗೊತ್ತಾಗಿದ್ದು ಅದು ಎಷ್ಟು ಬೆಲೆ ಬಾಳುತ್ತೆ ಅಂತ. ಆ B42 ಬೈಬಲ್ ಅನ್ನ ಒಂದು ದಿನ ನಾನು ನನ್ನ ತಂಗಿ ಮೇರಿಯ ಚರ್ಚ್ ನಲ್ಲಿ ನೋಡಿದ್ದೆ. ಹೇಗಾದ್ರೂ ಮಾಡಿ ಮೇರಿ ಬಳಿ ಇರುವ ಆ ಬೈಬಲ್ ಅನ್ನ ನಾವು ಪಡೆದುಕೊಳ್ಳಲೇಬೇಕು ಅಂತ ಪ್ಲಾನ್ ಮಾಡಿಕೊಂಡ್ವಿ. ನಮ್ಮ ಪ್ಲಾನ್ ಪ್ರಕಾರನೇ ಆ ದಿನ ರಾತ್ರಿ ಮೇರಿಯನ್ನ ನಮ್ಮ ಮನೆಗೆ ಕರೆಸಿಕೊಂಡು ಆಕೆಯನ್ನ ಕೊಲೆ ಮಾಡಿ ನನ್ನ ಬಟ್ಟೆಗಳನ್ನ ಆಕೆಗೆ ಹಾಕಿ ಆಕೆಯ ಬಟ್ಟೆಗಳನ್ನ ನಾನು ಹಾಕಿಕೊಂಡು ಚರ್ಚ್ಗೆ ಬಂದುಬಿಟ್ಟೆ ಅಂತ ಹೇಳ್ತಾಳೆ. ಮುಂದುವರೆದು, ಅಸಲಿಗೆ ರಂಗುಸ್ಗೆ ನಿನ್ನನ್ನ ಪ್ರೀತಿನೇ ಮಾಡ್ತಿಲ್ಲ, ನಾವಿಬ್ಬರು ಈ ಕೊಲೆಯ ಕೇಸ್ನಿಂದ ಸೇಫ್ ಆಗ್ಬೇಕು ಅಂತ ರಂಗುಸ್ಗೆ ನಿನ್ನನ್ನ ಪ್ರೀತಿ ಮಾಡ್ತಿರುವ ರೀತಿ ನಾಟಕ ಮಾಡಿ ಈ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಟ್ಲು. ಮೊದಲ ಬಾರಿಗೆ ನೀನು ಬೇರೆ ನಂಬರ್ ನಿಂದ ಅನ್ನೋನ್ ವ್ಯಕ್ತಿ ರೀತಿ ಕಾಲ್ ಮಾಡಿದ್ದೆ ಅಲ್ವಾ. ರಂಗುಸ್ಗಿಗೆ ಆ ದಿನವೇ ಗೊತ್ತಾಗಿ ಹೋಗಿತ್ತು ನೀನೆ ಕಾಲ್ ಮಾಡಿರೋದು ಅಂತ. ಅದಾದ ನಂತರವೇ ಆಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯೂಸ್ ಮಾಡಿಕೊಂಡು ಯಾರು ಅನ್ನೋನ್ ವ್ಯಕ್ತಿ ತನಗೆ ಕಾಲ್ ಮಾಡ್ತಿದ್ದಾನೆ ಅನ್ನುವ ರೀತಿ ನೀನು ಕೂಡ ನಂಬುವ ಹಾಗೆ ಮಾಡಿದ್ಲು. ಇತ್ತೀಚೆಗೆ ಕೊಲೆಯಾದ ಆ ಫೋಟೋಗ್ರಾಫರ್ ರಂಗುಸ್ಕಿಯನ್ನ ಇಷ್ಟಪಡ್ತಿದ್ದ. ಆತ ಯಾರಿಗೂ ಗೊತ್ತಾಗದ ಹಾಗೆ ಆಕೆ ಫೋಟೋಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ತನ್ನ ಮನೆಯಲ್ಲಿ ಇಟ್ಟುಕೊಂಡಿದ್ದ. ಆದ್ರೆ ನಿನ್ನ ಹಾಗೂ ಪೊಲೀಸರ ಅನುಮಾನ ಆ ಫೋಟೋಗ್ರಾಫರ್ ನ ಮೇಲೆ ಹೋಗ್ಬೇಕು ಅಂತಾನೆ ರಂಗುಸ್ಕಿ ಅವನನ್ನ ಕೊಲೆ ಮಾಡಿದ್ಲು. ಹಾಗೂ ನೀವೆಲ್ಲ ಕಷ್ಟಪಟ್ಟು ಹಿಡಿದುಕೊಂಡು ಬಂದಿದ್ದ ಆ ಜಾನ್ ಅನ್ನ ಕೂಡ ರಂಗುಸ್ಕಿನೇ ಕೊಲೆ ಮಾಡಿತ್ತು. ನಾನು ಆಕೆ ತೋರಿಸಿದ ದುಡ್ಡಿಗೆ ಆಸೆ ಪಟ್ಟು ಈ ರೀತಿಯ ತಪ್ಪು ಕೆಲಸವನ್ನ ಮಾಡಿಬಿಟ್ಟೆ ಅಂತ ಅಳ್ತಾಳೆ. ಈಗ ಆ ರಂಗುಸ್ಕಿ ತನ್ನನ್ನ ಪ್ರೀತಿ ಮಾಡ್ತಿರುವ ರೀತಿ ನಾಟಕ ಮಾಡಿ ತನ್ನನ್ನೇ ಈ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಟ್ಲಲ್ಲ ಅಂತ ರಾಜಾಗೆ ತುಂಬಾನೇ ದುಃಖ ಆಗುತ್ತೆ. ಮತ್ತೊಂದು ಕಡೆ ಅದೇ ಸಮಯಕ್ಕೆ ರಂಗುಸ್ಕಿ ಆ B42 ಬೈಬಲ್ ಅನ್ನ ತೆಗೆದುಕೊಂಡು ಡೀಲ್ ಕೊಟ್ಟಿದ್ದ ಆ ಫಾರಿನರ್ ಗೆ ಕೊಡೋದಕ್ಕೆ ಅಂತ ಬರ್ತಾಳೆ. ಆ ಬೈಬಲ್ ಅನ್ನ ಅವರಿಗೆ ಕೊಟ್ಟು ಅವರ ಬಳಿ ಇದ್ದ ದುಡ್ಡಿನ ಬ್ಯಾಗ್ ಅನ್ನ ಈಸ್ಕೊಂಡು ಇನ್ನೇನು ಅಲ್ಲಿಂದ ಎಸ್ಕೇಪ್ ಆಗಬೇಕು ಅನ್ನುವಷ್ಟರಲ್ಲಿ ರಾಜ ಪೊಲೀಸರನ್ನ ಕರೆದುಕೊಂಡು ಅಲ್ಲಿಗೆ ಬಂದು ಬಿಡ್ತಾನೆ. ಪೊಲೀಸರನ್ನ ನೋಡ್ತಿದ್ದ ಹಾಗೆ ಆಕೆ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಆಫೀಸರ್ ಕುಮಾರ್ ಆಕೆಗೆ ಶೂಟ್ ಮಾಡಿಬಿಡ್ತಾನೆ. ರಂಗುಸ್ಕಿ ಇನ್ನೇನು ಸಾಯ್ತಾಳೆ ಅನ್ನುವಾಗ ರಾಜ ಆಕೆ ಬಳಿ ಹೋಗ್ತಾನೆ. ನಾನು ಇಷ್ಟೆಲ್ಲ ನಿನಗೆ ಮೋಸ ಮಾಡಿದ್ರು ಕೂಡ ನನ್ನ ಬಳಿ ಬಂದಿದ್ಯಾ, ನಾನು ಹೇಳಿದ ಮಾತುಗಳನ್ನ ನೀನು ನಂಬಬಾರ್ದಿತ್ತು, ನಿನ್ನ ಪ್ರೀತಿಯನ್ನ ನೋಡ್ತಿದ್ರೆ ನನಗೂ ಕೂಡ ಈಗ ಪ್ರೀತಿ ಆಗ್ತಿದೆ, ಐ ಲವ್ ಯು ಅಂತ ಹೇಳ್ತಾ ಆಕೆ ಸತ್ತು ಹೋಗ್ತಾಳೆ. ಕೊನೆಗೆ ಪೊಲೀಸರು ಆ B42 ಬೈಬಲ್ ಅನ್ನ ರಿಕವರ್ ಮಾಡಿಕೊಂಡು ಹೋಗಿ ಮತ್ತೆ ಚರ್ಚ್ ನಲ್ಲಿ ಇಡ್ತಾರೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.